ಯಾರು ಆ ಕಳ್ಳನು? ಮಹಾರಾಜ, ಆ ಕಳ್ಳ ಇಲ್ಲಿ ಈ ದರ್ಬಾರಲ್ಲೇ ಉಪಸ್ಥಿತರಿದ್ದಾರೆ. ನಿನಗೆ ಗೊತ್ತಾ ನೀನು ಏನು ಹೇಳುತ್ತಿರುವೆ ಎಂದು? ಹೌದು ಮಹಾರಾಜರೇ, ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಏನು ಹೇಳ್ತಿದ್ದೀನಿ ಅಂತ. ನಾನು ಸಂಪೂರ್ಣ ಪ್ರಜ್ಞೆಯಿಂದಾನೇ ಮಾತಾಡ್ತಿದ್ದೀನಿ. ಆ ಕಳ್ಳ ಇದೇ ಸಮಯದಲ್ಲಿ ಈ ದರ್ಬಾರ್ನಲ್ಲಿ ಉಪಸ್ಥಿತರಿದ್ದಾರೆ. ಅಯ್ಯೋ, ಇವನು ಸುಳ್ಳಿನ ಪ್ರಪಂಚ ಮಹಾರಾಜರೇ. ಇವನೇನ್ ಹೇಳ್ತಾನೆ ಕಳ್ಳ ಎಲ್ಲಿದ್ದಾನೆ ಅಂತ? ಇವನೇ ಅಲ್ಲಿದ್ನಲ್ಲ. ಎಲ್ಲಿ? ರಾಜನರ್ತಕಿ ಸೌದಾಮಿನಿ ಮನೆಯಲ್ಲಿ. ನಿಮಗೆ ಯಾರು ಹೇಳಿದ್ದು? ಏನ್ ಯಾರು ಹೇಳಿದ್ದು? ಅದೇ ನಾನು ರಾಜನರ್ತಕಿ ಸೌದಾಮಿನಿ ಮನೆಯಲ್ಲಿದ್ದೀನಿ ಅಂತ. ಯಾರು ಹೇಳ್ತಾರೆ? ನನಗೆ ಗೊತ್ತಿದೆ. ಗೊತ್ತು, ನಾನು ಅಲ್ಲಿ ಇರ್ಲಿಲ್ವಲ್ಲ. ಇದ್ದೆ. ಇಲ್ವಲ್ಲ ಆಚಾರ್ಯ? ಅಲ್ಲೇ ಇದ್ದೆ. ಯಾರು ಹೇಳಿ? ನಾನು ಹೇಳ್ತಿಲ್ವಾ? ನೀವು ಹೇಳೋದ್ ನೋಡಿದ್ರೆ ನೀವೇ ಅಲ್ಲಿದ್ರೇನೋ ಅನ್ಸ್ತಿದೆ. ಯಾಕೆ ಹೇಳ್ತಿಲ್ವ? ನಾನು ಅಲ್ಲೇ ಇದ್ದೆ. ಎಲ್ಲಿ? ಸೌದಾಮಿನಿ ಮನೆಯಲ್ಲಿ. ಆಚಾರ್ಯ, ಮಧ್ಯರಾತ್ರಿಯಲ್ಲಿ ನೀವು ರಾಜನರ್ತಕಿ ಮನೆಯಲ್ಲಿ ಏನ್ ಮಾಡ್ತಾ ಇದ್ರಿ? ಸರಿಯಾಗಿ ಸಿಕ್ಕಾಕೊಂಡ ಮುದುಕ. ಇವತ್ತು ಮುದುಕನ್ ಕತೆ ಮುಗೀತು. ಆಚಾರ್ಯರೇ, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ನೀವು ಮಧ್ಯರಾತ್ರಿಯಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ರಿ? ಆಹಾ, ನಿಮ್ಮನ್ನೇ ಕೇಳ್ತಾ ಇದ್ದಾರೆ. ಅಯ್ಯೋ ಆಚಾರ್ಯರೇ, ಅದ್ರಲ್ಲಿ ಯೋಚನೆ ಮಾಡುವಂತದ್ದು ಏನಿದೆ? ಇವರೆಲ್ಲರಿಗೂ ಹೇಳಿ ನೀವು ನನ್ ಜೊತೆ ಇದ್ರಿ ಅಂತ. ನಿನ್ ಜೊತೆನಾ? ಹೌದು, ಮತ್ತೇನು ಮುನಿವರ್ಯ. ಮಹಾರಾಜ್ರೆ, ನಾನ್ ಹೇಳ್ತೀನಿ ಅದೇನು ಅಂತ. ನೀವು ನನಗೆ ಕಳ್ಳನ್ ಹಿಡಿಯೋಕೆ 3 ದಿನ ಸಮಯ ಕೊಟ್ಟಿದ್ರೆ ಆಗ ನನಗೆ ತುಂಬಾ ಭಯ ಆಗಿತ್ತು. ಇಷ್ಟು ಕಡಿಮೆ ಸಮಯದಲ್ಲಿ ನನ್ನ ಕಳ್ಳನ್ ಹೇಗೆ ಹಿಡಿಲಿ ಅಂತ ಯೋಚನೆ ಮಾಡ್ತಿದ್ದೆ. ಆಗ ತಾತಾಚಾರ್ಯರೇ ಸ್ವಯಂ ನನ್ನ ಹತ್ರ ಬಂದ್ರು. ಇವರು ನನಗೆ ಧೈರ್ಯ ತುಂಬಿದ್ರು. ಇವ್ರು ನನ್ನ ಹತ್ರ ಹೇಳಿದ್ರು, ನೀನೇನು ಹೆದ್ರು ಅವಶ್ಯಕತೆನೇ ಇಲ್ಲ, ನಾನ್ ನಿನ್ ಜೊತೆ ಇದೀನಲ್ಲ ಅಂತ ಹೇಳಿದ್ರು. ಮತ್ತೆ ನಾವಿಬ್ರು ಕಳ್ಳನ್ ಹಿಡಿಯೋದಕ್ಕೆ ಅಂತೇಳಿ ಗಸ್ತಲ್ ಹೋದ್ವಿ. ನಾವು ಸೌದಾಮಿನಿ ಮನೆ ಮುಂದೆ ಹಾದು ಹೋಗ್ಬೇಕಾದ್ರೆ ಇವ್ ಜೋರಾಗಿ ಕಿರ್ಚಿದ ಶಬ್ದ ಕೇಳಿಸ್ತು, ಕಳ್ಳ ಕಳ್ಳ ಕಳ್ಳ. ಆಗ ನಾವು ಹೆದರ್ಕೊಂಡು ಇವ್ರ ಮನೆ ಹತ್ರ ಹೋದ್ವಿ. ಏನ್ ಆಚಾರ್ಯರೇ, ಹೀಗೆ ನಡೀತು ಅಲ್ವಾ? ಇದೇ ಹೀಗೆ ಆಗಿತ್ತು ಮಹಾರಾಜ್. ಹೀಗೆ ಆಗಿತ್ತು, ಇದೇ ಆಗಿತ್ತು. ಏನ್ ಸೌದಾಮಿನಿ ಅವರೇ, ಸರಿ ಹೇಳಿದ್ದೆ ಅಲ್ವಾ? ಹೀಗೇನೆ ಆಗಿತ್ತಲ್ವಾ? ಏನ್ ಹಾ 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 ಮಹಾರಾಜರೇ, ಹೀಗೆ ಆಗಿತ್ತು. ಸಂಗೀತ ಅಭ್ಯಾಸ ಮಾಡ್ತಾ ಮಾಡ್ತಾ ಯಾವಾಗ ರಾತ್ರಿ ಆಯ್ತಂತ ಗೊತ್ತೇ ಆಗ್ಲಿಲ್ಲ. ಮತ್ತೆ ಸಂಗೀತ ಅಭ್ಯಾಸ ಮುಗಿದ್ಮೇಲೆ ನನ್ನ ಆಭರಣ ತೆಗೆದಿಡ್ಬೇಕು ಅಂತ ಅಲ್ಮಾರ ಹತ್ರ ಹೋದಾಗ ಅವಾಗ ಗೊತ್ತಾಯ್ತು ನನಗೆ ಯಾರೋ ನನ್ ಮುಗ್ಬಟ್ಟನ್ನ ಕದ್ದಿದ್ದಾರೆ ಅಂತ. ಅಲ್ಲಿಂದ ಯಾರೋ ಓಡ್ ಹೋಗೋದನ್ನ ನಾನು ನೋಡ್ದೆ. ಆಗ ನಾನು ಕಿರ್ಚ್ಕೊಂಡೆ, ಕಳ್ಳ ಕಳ್ಳ ಕಳ್ಳ. ಇವ್ರು ಕಿರ್ಚೋದ್ನ ಕೇಳಿ ನಾವು ಅಲ್ಲಿಗೆ ಹೋದ್ವಿ. ಅವಾಗ ಕಳ್ಳ ಮೂಗ್ಬೊಟ್ನ ಹಿಡ್ಕೊಂಡು ನಮ್ಮನ್ನ ನೂಕ್ಕೊಂಡು ಸೀದಾ ಹೋದ. ಮುಂದಕ್ ನೀವ್ ಹೇಳಿ. ಮುಂದೆ ಮುಂದೆ ಸರಿಯಾಗಿ ಹೇಳಿದ್ರಿ. ಮುಂದೆ ಇವ್ರಿದ್ರು, ಹಿಂದೆ ನಾನಿದ್ದೆ. ಕಳ್ಳ ಮೊದಲು ಇವ್ರನ್ನೇ ದೂಕೊಂಡು ಹೋಗಿದ್ದು ಮಹಾರಾಜ್ರೆ. ಆಚಾರ್ಯರೇ, ಇದರ ಅರ್ಥ ಆ ಕಳ್ಳನ್ನ ಎಲ್ರಿಗಿಂತ ಮುಂಚೆ ನೀವೇ ನೋಡಿದ್ದೀರಾ? ಕಳ್ಳ ಹಾಗಂದ್ರೆ ಅಂದ್ರೆ ನೋಡಿ ಮಹಾರಾಜ್ರೆ, ನೋಡಿ, ಇದೇ ಇವರ ದೊಡ್ಡ ಗುಣ ಮಹಾರಾಜ್ರೆ. ಪ್ರತಿ ಮಾತಿಗೂ ಪ್ರಶಂಸೆನ ನನಗೆ ಕೊಡ್ಬೇಕು ಅಂತಾರೆ. ಕಳ್ಳನ್ನ ಮೊದಲು ಇವರೇ ನೋಡಿದ್ದು, ಆದ್ರೆ ಇವ್ರು ಅನ್ಕೊಂಡಿದ್ದಾರೆ ಕಳ್ಳನ ಹೆಸರು ಮತ್ತೆ ಗುರುತುನ ಹೇಳಿ ಆ ಪ್ರಶಂಸೆನೆಲ್ಲ ನನಗೆ ಸಿಗ್ಬೇಕು ಅಂತ. ಮಹಾರಾಜಗುರು ಅವರ ದೊಡ್ಡ ಗುಣಕ್ಕೆ ನನ್ನ ಕೋಟಿ ಕೋಟಿ ನಮಸ್ಕಾರ. ನಿಜವಾಗ್ಲೂ ಕೋಟಿ ನಮಸ್ಕಾರ. ನೋಡ್ದ್ಯಾ ಮಣಿ, ಹೆಂಗೆ ಜಾಲಾಡ್ಸ್ತಾ ಇದ್ದಾನೆ ಪಂಡಿತ ಗುರುಗಳಿಗೆ. ಈಗೇನೋ ಜಾಲಾಡಿಸ್ತಾ ಇದ್ದಾನೆ. ಹೋಗ್ತಾ ಹೋಗ್ತಾ ಹಿಂಡ್ತಾನೆ, ಆಮೇಲೆ ಚೆನ್ನಾಗಿ ಓದ್ರುತ್ತಾನೆ, ಆಮೇಲೆ ತೆಗೆದು ಒಣಗಾಕ್ತಾನೆ. ಆದ್ರೆ ಮಹಾರಾಜರ, ನಾನು ಅಷ್ಟೊಂದು ಸ್ವಾರ್ಥಿ ಅಲ್ಲ. ಆದರಣೀಯ ಆಚಾರ್ಯರ ಶ್ರಮದ ಶ್ರೇಯಸ್ಸನ್ನ ನಾನ್ ತಗೊಳ್ಳುವಷ್ಟು. ಅದಕ್ಕೆ ಆಚಾರ್ಯರೇ, ನಾನ್ ಬಯಸ್ತೀನಿ ಸ್ವಯಂ ಎಲ್ಲರ ಮುಂದೆ ನೀವೇನೆ ಮಹಾರಾಜರೇ ಇದ್ರು ಆ ಕಳ್ಳನ ಹೆಸರು ಹೇಳಿ ಮಹಾರಾಜರಿಗೆ ಆ ಕಳ್ಳ ಯಾರು ಅಂತ. ಏನು ಆಚಾರ್ಯರೇ, ನೀವಾ? ಇಲ್ಲ ಇಲ್ಲ, ನಾನಲ್ಲ. ಅಂದ್ರೆ ನಾನ್ ಪಂಡಿತರನ್ನ ಕೇಳ್ತಾ ಇದ್ದೆ, ನಾನ್ ಕಳ್ಳನ ಬಗ್ಗೆ ಹೇಳ್ಬೇಕಾ ಅಂತ. ಹಾ ಆಚಾರ್ಯರೇ, ನೀವೇ ಹೇಳ್ಬೇಕು. ಹೇಳಿ ಮಹಾರಾಜರಿಗೆ ಕಳ್ಳ ಯಾರು ಅಂತ. ಆ ಕಳ್ಳ ಆಚಾರ್ಯರೇ, ನೀವ್ ಏನ್ ಹೇಳಕ್ ಹೊರಟಿದ್ದೀರಿ ಅಂದ್ರೆ ಆ ಕಳ್ಳ ಬೇರೆ ಯಾರು ಅಲ್ಲ,
ಈ ಕೊತ್ವಾಲ ಇದೇನ್ ಮಾತಾಡ್ತಿದ್ಯಾ ಮಹಾರಾಜರೇ? ಪಂಡಿತ್ರ ಏನು ಒದರ್ತಾ ಇದ್ದಾರೆ ನೋಡಿ, ನನ್ನನ್ನ ಕಳ್ಳ ಅಂತ ಇದ್ದಾರೆ. ನಾನು ನಗರದ ಕೊತ್ವಾಲ ಮಹಾರಾಜ. ನೀವೇ ಹೇಳಿ, ನಾನೇ ಕಳ್ಳ ಆಗಕ್ಕಾಗತ್ತೆ? ನಾನ್ ಕಳ್ಳ ಆದ್ರೆ ಕೇಳಿ ಮಹಾರಾಜರೇ, ಇವನ ಹತ್ರ ಸಾಕ್ಷಿ ಏನಿದೆ ನನ್ನನ್ ಕಳ್ಳ ಅನ್ನೋದಕ್ಕೆ? ಸ್ವಲ್ಪ ದಿನ ನಿಮ್ ಜೊತೆನೆ ಇದ್ದು ನಿಮ್ ಬಗ್ಗೆ ಸರಿಯಾಗೇ ತಿಳ್ಕೊಂಡಿದ್ದೀನಿ ಕೊತ್ವಾಲ್ರೆ. ಯಾವುದೇ ಸಾಕ್ಷಿಗಳಿಲ್ದೆ ಯಾರ ಮೇಲೇನೂ ಆರೋಪ ಹೊರಿಸಬಾರ್ದು. ಅದಕ್ಕೆ ಸಾಕ್ಷಿನೂ ಇದೆ ಮಹಾರಾಜ್ರೆ. ಮತ್ತೆ ಆ ಸಾಕ್ಷಿ ಏನಂದ್ರೆ, ಇದು ಇದೇ ಚಿಹ್ನೆ ಮಹಾರಾಜ್ರೆ. ಈ ಕಳ್ಳ ಪ್ರತಿ ಕಳ್ತನ ಆದ್ಮೇಲೂ ಆ ಜಾಗದಲ್ಲಿ ಈ ಚಿಹ್ನೆನ ಬಿಟ್ಟು ಹೋಗ್ತಾನೆ. ಕೇವಲ ಇಷ್ಟ ಮಾತ್ರ ಅಲ್ಲ ಮಹಾರಾಜ್ರೆ, ಇವನೇ ಅಪರಾಧಿ ಅಂತ ಸಾಬೀತುಪಡಿಸೋಕೆ ನನ್ನ ಹತ್ರ ಇನ್ನೂ ಒಂದು ಸಾಕ್ಷಿ ಇದೆ. ಅದೆಂತ ಸಾಕ್ಷಿ ಅಂದ್ರೆ, ಆ ಸಾಕ್ಷಿನ ನೋಡಿದ್ಮೇಲೆ ಬೇರೆ ಯಾವ ಸಾಕ್ಷಿಯ ಅಗತ್ಯ ಇಲ್ಲ ಮಹಾರಾಜ್ರೆ. ಅದೇನು ಅಂದ್ರೆ, ಇದು ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಇದು ಷಡ್ಯಂತ್ರ ಮಹಾರಾಜ. ನನ್ನನ್ನ ಸಿಕ್ಕ ಹಾಕ್ಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮಹಾರಾಜ. ಆಚಾರ್ಯರೇ, ನೀವೇನಾದ್ರೂ ಹೇಳಿ. ಏನ್ ಆಚಾರ್ಯರೇ, ನೀವು ಆ ಕಡೆ ಈ ಕಡೆ ಯಾಕೆ ನೋಡ್ತಿದ್ದೀರಾ? ಮಹಾರಾಜರಿಗೆ ಹೇಳಿ ಇವನೇ ಕಳ್ಳ ಅಂತ. ಇದೇ ಕಳ್ಳ ಅಲ್ವಾ ಮಧ್ಯರಾತ್ರಿ ಸೌದಾಮಿನಿ ಮನೆಗೆ ಬಂದು ಮೂಗ್ಬಟ್ನ ಕತ್ಕೊಂಡು ಹೋಗಿದ್ದು ಅಂತ? ಹೇಳಿ ಹೇಳಿ ಆಚಾರ್ಯರೇ, ಹೇಳಿ. ಆಚಾರ್ಯ ತಾತಾಚಾರ್ಯರೇ, ನಿಮಗೆ ತಿಳಿದಿದೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಸತ್ಯವನ್ನು ನಿಮ್ಮ ಬಾಯಿಂದಲೇ ಕೇಳಬೇಕು. ಹೇಳಿ ನಮಗೀಗ, ನಿನ್ನೆ ಮಧ್ಯರಾತ್ರಿ ರಾಜನರ್ತಕಿ ಸುಧಾಮಿನಿಯ ಮನೆಯಲ್ಲಿ ಯಾರನ್ನು ಕಂಡಿರೋ ಅವರು ಇದೇ ಕೊತ್ವಾಲರೇ? ನಾವು ನಿಮ್ಮನ್ನೇ ಕೇಳುತ್ತಿರುವುದು ಆಚಾರ್ಯರೇ. ಏನ್ ಹಾ ಆಚಾರ್ಯರೇ, ಸ್ವಲ್ಪ ಜೋರಾಗಿ ಹೇಳಿ. ಮಹಾರಾಜರಿಗೆ ಸರಿಯಾಗಿ ಕೇಳಿಸ್ತಿಲ್ಲ. ಸ್ವಲ್ಪ ಜೋರಾಗಿ.
ಹಾ ಮಹಾರಾಜ್ರೆ, ಇವನೇ ಆ ದುಷ್ಟ ಕಳ್ಳ. ಇವನೇ ಆ ಕಳ್ಳ ಮಹಾರಾಜರೇ. ಇವನೇ ರಾಜನರ್ತಕಿ ಸೌಧಾಮಿನಿ ಮನೆಯಿಂದ ಮೂಗುತಿಯನ್ನು ಕತ್ತವನು. ಆಚಾರ್ಯರೇ, ಅಧರ್ಮಿ, ಇನ್ನೊಮ್ಮೆ ನಿನ್ನ ಬಾಯಿಂದ ನನ್ನ ಹೆಸರನ್ನ ಕರಿಬೇಡ. ಹುಷಾರ್. ಮಹಾರಾಜರೇ, ಶಿಕ್ಷೆ ಕೊಡಿ. ಯಾವ ರೀತಿಯ ಶಿಕ್ಷೆ ಕೊಡಬೇಕಂದ್ರೆ ವಿಜಯನಗರದ ನ್ಯಾಯ ವ್ಯವಸ್ಥೆಯ ಇತಿಹಾಸದಲ್ಲೇ ಯಾರಿಗೂ ಅಂತ ಶಿಕ್ಷೆ ಕೊಟ್ಟಿರಬಾರದು. ನಾನು ತಾತಾಚಾರ್ಯ, ರಾಜಪುರೋಹಿತ ತಾತಾಚಾರ್ಯ ಹೇಳ್ತಾ ಇದ್ದೀನಿ, ಮೃತ್ಯು ದಂಡನೆಯನ್ನು ಕೊಡಿ ಪಾಪಿ ಕಳ್ಳನಿಗೆ. ಚೇಳನ್ ಪ್ರವೃತ್ತಿ ಇರೋ ಮನುಷ್ಯನ್ ವ್ಯಕ್ತಿತ್ವ ಎಲ್ಲಿವರೆಗೂ ಅಂದ್ರೆ ಅವನ ನೈಜ ಸ್ವಭಾವವನ್ನ ತೋರ್ಸೋ ಅವಕಾಶ ಸಿಗೋವರೆಗೂ ಮಾತ್ರ. ನಿನ್ಗೂ ಕೂಡ ಹೀಗೆ ಅನುಭವ ಆಗೋದ್ರಲ್ಲಿದೆ. ಅವಕಾಶ ಸಿಕ್ಕಿದ್ರೆ ಆತನ ನೈಜ ಸ್ವರೂಪ ಹೊರಗ್ ಬಂದ್ಬಿಡುತ್ತೆ. ಯಾರ ಬಗ್ಗೆ ಹೇಳ್ತಿದ್ಯಾ ನೀನು? ಯೋಚನೆ ಮಾಡು. ಒಂದ್ 50-100 ಚೇಳ್ಗಳನ್ನ ಸಾಕಿಟ್ಟಿದ್ಯಲ್ವಾ ನೀನು? ರಕ್ಷಕನೇ ಸ್ವಯಂ ಭಕ್ಷಕನಾದರೆ ನ್ಯಾಯಾಂಗದ ಬಗ್ಗೆ ಹೇಗೆ ನಂಬಿಕೆ ಉಳಿಯುತ್ತದೆ? ಈ ಅಪರಾಧಿ ಬೇರೆ ಅಪರಾಧಿಗಳಿಗಿನ್ನ ಹೆಚ್ಚು ಶಿಕ್ಷೆಗೆ ಒಳಪಡಬೇಕು, ಕಾನೂನನ್ನು ಉಲ್ಲಂಘಿಸಿದ್ದಕ್ಕೆ. ಹಾಗಾಗಿಯೇ ಇವನಿಗೆ ಎಂಥ ಶಿಕ್ಷೆಯಾಗಬೇಕೆಂದರೆ ಎಲ್ಲರಿಗೂ ಬುದ್ಧಿ ಬರಬೇಕು. ಇದು ನಮ್ಮ ಆದೇಶ. ನಾಳೆ ಮುಂಜಾನೆ ಎಲ್ಲರ ಸಾಕ್ಷಿಯಾಗಿ ನಗರದೆಲ್ಲೆಡೆ ಇವನ ಬಗ್ಗೆ ಪ್ರಚಾರವಾಗಲಿ. ಅದರಿಂದಾಗಿ ಈ ಕಳ್ಳನ, ದುಷ್ಟನ ನಿಜವಾದ ಮುಖ ತಿಳಿಯಲಿ. ಹಾಗೆ ನಾಡಿದ್ದು ಮುಂಜಾನೆ ಬೆಳಕರಿಯುತ್ತಲೇ ಇವನಿಗೆ ಮೃತ್ಯು ದಂಡವಾಗಲಿ. ಇವನ ಪ್ರಾಣ ಇವನ ದೇಹವನ್ನು ಬಿಟ್ಟು ಹಾರು ಹೋಗುವವರೆಗೂ ಇವನಿಗೆ ಗಲ್ಲು ಶಿಕ್ಷೆಯಾಗಬೇಕು, ಮೃತ್ಯು ದಂಡವಾಗಬೇಕು. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ರಾಮಕೃಷ್ಣ ಅಲ್ಲ, ಪಂಡಿತ ರಾಮಕೃಷ್ಣನಿಗೆ ಏನು ಗಡುವು ನೀಡಲಾಗಿತ್ತೋ ಅದು ಮುಗಿಯುವ ಮುಂಚೆಯೇ ತನ್ನ ಕೆಲಸವನ್ನು ಮುಗಿಸಿದ್ದಾನೆ. ಹಾಗೂ ತಾನು ನಿರ್ದೋಷಿ ಎಂದು ನಿರೂಪಿಸಿದ್ದಾನೆ. ಹಾಗಾಗಿ ಪಂಡಿತ ರಾಮಕೃಷ್ಣನನ್ನು ಈ ಆಪಾದನೆಯಿಂದ ಮುಕ್ತಪಡಿಸಲಾಗಿದೆ. ಹಾಗೂ ಪೂರ್ಣ ಗೌರವದಿಂದ ಇವನನ್ನು ಸ್ವತಂತ್ರಪಡಿಸಲಾಗಿದೆ. ಅಪರಾಧಿಯನ್ನು ಹಿಡಿದುಕೊಟ್ಟರೆ ಸಿಗುವ ಧನರಾಶಿಯ ಬಹುಮಾನವನ್ನು ಪಂಡಿತ ರಾಮಕೃಷ್ಣರಿಗೆ ನೀಡಲಾಗುತ್ತದೆ. ಸಭೆಯು ಮುಗಿಯಿತು. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಏನು ಕೊತ್ವಾಲ್ ಅವರೇ, ಹೇಗನ್ನಿಸ್ತು? ನನ್ನ ಪ್ರಕಾರ ನಿಮಗೂ ಈಗ ಅನುಭವ ಆಗಿದೆ ಅನ್ಸುತ್ತೆ. ಯಾವಾಗ ಒಂದು ನಿರಪರಾಧಿಗೆ ಶಿಕ್ಷೆ ಆಗುತ್ತೋ ಅವಾಗ ಹೇಗನ್ಸುತ್ತೆ ಅಂತ. ಬಂದಿ ಮಾಡಿ ವಂಚಿತ ಅಪರಾಧಿಯನ್ನ ಕೊತ್ವಾಲ. ಇವನೇ ಆ ದುಷ್ಟ ಕಳ್ಳ. ನಾನಂತೂ ನಿರಪರಾಧಿ. ನಿರಪರಾಧಿನ? ಹಾಗಿದ್ರೆ ಇದೇನು? ಆಚಾರ್ಯರೇ,
ಪರಿಸ್ಥಿತಿಗೆ ಕಟ್ಟು ಬಿದ್ದು ನಾನಿವತ್ತು ಸುಮ್ಮನೆ ಇದ್ದೆ ಪಂಡಿತ ರಾಮಕೃಷ್ಣ. ಆದ್ರೆ ಭವಿಷ್ಯದ ದಿನಗಳಲ್ಲಿ ನಿನಗಾಗಿ ಅಂತ ಯಾವ ಸಜೆ ಬರೆದಿರುತ್ತೋ ಅದರ ಪ್ರತೀಕ್ಷೆಯನ್ನ ನಾನು ಮಾಡ್ತಿರ್ತೀನಿ. ಏನ್ ಹೇಳ್ತೀಯ ಬಂದು? ನನ್ ಪ್ರಶಂಸೆ ಬಗ್ಗೆ ಏನು ಹೇಳಲ್ವಾ? ನೀನ್ ಮೂರ್ಖ ರಾಮ, ನಿನಗನಿಸ್ತಾ ಇದೆ ನೀನ್ ಎಲ್ಲಾರ್ನೂ ಮುಟ್ಟಾಳ್ರನ್ನಾಗ್ ಮಾಡ್ದೆ ಅಂತ. ಅಂದ್ರೆ ಇಲ್ಲಿ ಕೆಲವ್ರಿದ್ದಾರೆ, ನಿನ್ ಮಾತಿಂದ ಅವ್ರ ಮೇಲೆ ಯಾವುದೇ ರೀತಿ ಪರಿಣಾಮ ಆಗಲ್ಲ. ಯಾರದು? ಅಲ್ಲೋಡು ಆ ಕಡೆ. ನಿನಗೇನನ್ಸುತ್ತೆ ಇವತ್ತು ರಾಜ ದರ್ಬಾರ್ನಲ್ಲಿ ನಡೆದಿರೋದ್ರ ಬಗ್ಗೆ? ಬೇರೆ ಎಲ್ರ ತರಾನೇ ನಾನು ನಂಬ್ತೀನಿ ಅನ್ಕೊಂಡಿದ್ಯಾ? ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಪಂಡಿತ ರಾಮಕೃಷ್ಣ, ಕೊತ್ವಾಲ ಕಳ್ಳ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ನೀನು ಹೂಡಿರೋ ಅಂತ ಷಡ್ಯಂತ್ರ, ವಂಚನೆ. ಕ್ಷಮೆ ಇರ್ಲಿ ಮಂತ್ರಿವರ್ಯ, ಮೋಸ ಮಾಡೋನ್ಗೆ ಮೋಸ ಮತ್ತೆ ನಾಟಕ ಮಾಡೋನ್ ಜೊತೆ ನಾಟಕ ಮಾಡೋದು ಯಾವ ದೃಷ್ಟಿಲೂ ತಪ್ಪಲ್ಲ ಅಲ್ವಾ? ಕೊತ್ವಾಲ ಅವನ್ ತಪ್ಪನ್ನ ಮುಚ್ಚಾಕೋಕೆ ನನ್ ಮೇಲೆ ಆ ತಪ್ಪನ್ನ ಹೊರಿಸ್ದ, ಅದಕ್ಕೆ ನನ್ ಪ್ರಾಣನ ಉಳಿಸ್ಕೊಳಕ್ಕೆ ಅವನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ದೆ. ನಾನು ಕೂಡ ಅವನಿಗೆ ಅದೇ ಕೊಟ್ಟೆ, ಏನವನ್ ನನಗ್ ಕೊಟ್ಟಿದ್ನೋ. ಹಾ, ಒಂದ್ ಕಡೆ ಮನುಷ್ಯನ್ ದೃಷ್ಟಿಲಿ ಈ ತರ ಮಾಡಿದ್ದು ಸರಿ ಅಂತ ಅನ್ಸಿದ್ರೆ ನ್ಯಾಯ ದೃಷ್ಟಿಲಿ ಇದು ತಪ್ಪಲ್ವಾ? ನಿನ್ಗೇನ್ ಹೇಳೋದಿದೆ? ನಾನ್ ಬಯಸಲ್ಲ ಮಂತ್ರಿ ಅವರೇ, ನಮ್ಮ ಮಹಾರಾಜರ ಶ್ರೀ ಕೃಷ್ಣದೇವರಾಯರ ನ್ಯಾಯದಲ್ಲಿ ಒಬ್ಬ ನಿರ್ದೋಷಿಗೆ ಶಿಕ್ಷೆ ಆಗೋ ಕಳಂಕನ. ನಿಜವಾದ ಕಳ್ಳ ನಮಗ್ ಸಿಗ್ಬೋದು ಮಂತ್ರಿ ಅವರೇ, ಒಂದ್ ವೇಳೆ ನೀವು ನನಗೆ ಸಹಾಯ ಮಾಡಿದ್ರೆ. ಮತ್ತೆ ಹೇಳು, ನೀನ್ ಯಾಕೆ ನಮ್ಮಿಂದ ಅಪೇಕ್ಷೆ ಪಡ್ತಾ ಇದೀಯಾ? ನಮ್ಮಿಂದ ನಿನಗೆ ಸಹಾಯ ಆಗ್ಬೇಕು ಅಂತ? ನ್ಯಾಯಕ್ಕೋಸ್ಕರ ಮಹಾಮಂತ್ರಿ, ನಿಜವಾದ ಕಳ್ಳನ ನ್ಯಾಯದ ಪೀಠಕ್ಕೆ ತಂದು ನಿಲ್ಸೋದಕ್ಕೆ, ನ್ಯಾಯದ ರಕ್ಷಣೆಗೋಸ್ಕರ. ನಾವು ನಿನ್ಗೆ ಯಾವ ರೀತಿ ಸಹಾಯ ಮಾಡ್ಬೇಕು ಅನ್ನೋ ಅಪೇಕ್ಷೆ ಇದೆ ನಿನಗೆ? ಯೋಜನೆ ಏನೋ ಚೆನ್ನಾಗಿದೆ, ಆದ್ರೆ ಇದರಿಂದ ನಿನ್ನ ಪ್ರಾಣಕ್ಕೆ ಅಪಾಯ ಆಗ್ಬೋದು. ದೊಡ್ಡ ಉಪಾಯಕ್ಕೆ ದೊಡ್ಡ ಅಪಾಯನ ಎದುರಿಸಲೇಬೇಕು, ಏನಂತೀರಾ? ಕೇಳಿ ಕೇಳಿ ಕೇಳಿ, ಎಲ್ಲಾ ಪ್ರಾಣಿ ಪಶುಗಳು, ನಗರ ಪ್ರಜೆಗಳು, ಇಲ್ಲಿರೋರೆಲ್ಲರೂ ಸೇರಿ ಕೇಳಿ ನೋಡಿ ಅಪರಾಧಿಯನ್ನ. ಇವನೇ ಆ ಪ್ರಖ್ಯಾತ ಕಳ್ಳ. ಈ ಕಳ್ಳನಿಗೋಸ್ಕರ ವಿಜಯನಗರ ಸಾಮ್ರಾಜ್ಯದ ನ್ಯಾಯಾಲಯ ಕಾಯುತ್ತಿತ್ತು. ಬುದ್ಧಿವಂತ ಪಂಡಿತ ರಾಮಕೃಷ್ಣ ಅವರ ಚಾಣಕ್ಯ ಮತ್ತು ಸಹಕಾರದಿಂದ ಈ ಕಳ್ಳ ಸಿಕ್ಕಿದ್ದಾನೆ. ನಾಳೆ ಎಲ್ಲರ ಸಮ್ಮುಖದಲ್ಲಿ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಕೇಳಿ ಕೇಳಿ ಕೇಳಿ.